ಮಹಾಪರಿಶುದ್ಧನಾಗಿರುವಂಥ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾನು ಸ್ತೋತ್ರ ಮಾಡುತ್ತೇನೆ ಸ್ವಾಮಿ. ಗತಿಸಿ ಹೋಗಿರ್ತಕ್ಕಂಥ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ನೂತನವಾಗಿರ್ತಕ್ಕಂಥ ದಿನದಲ್ಲಿ ನಿಮ್ಮ ಪ್ರಿಯ ಮಕ್ಕಳಾದ ನಾವೆಲ್ಲರೂ ಕೂಡ ಕರ್ತನೆ, ಈ ರೀತಿಯಾಗಿ ಆನ್ಲೈನ್ನಲ್ಲಿ ನಾವೆಲ್ಲರೂ ಕೂಡಿಕೊಂಡು ನಿಮ್ಮ ನಾಮವನ್ನು ಮಹಿಮೆ ಪಡಿಸಲಿಕ್ಕೆ ಕೊಟ್ಟಂತ ಮಹೋನ್ನತ ಕೃಪೆಗಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವಶಕ್ತನಾಗಿರುವಂಥ ದೇವರೇ ನಿಮಗೆ ಸ್ತೋತ್ರ. ನೀವು ಕರ್ತನೆ, ದೇವಾದಿ ದೇವನು, ರಾಜಾದಿ ರಾಜನು, ಕರ್ತಾದಿ ಕರ್ತನು, ನಿನಗೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನೆಲ್ಲ ವಾಸ ಮಾಡುವಂಥ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಈಗ ನಿಮ್ಮ ವಾಕ್ಯಗಳನ್ನು ಸ್ವಲ್ಪ ಮಟ್ಟಿಗೆ ಕರ್ತನೆ ನಾವು ಧ್ಯಾನ ಮಾಡುವಾಗ ಪರಿಶುದ್ಧಾತ್ಮನ ಮೂಲಕ ನನ್ನನ್ನು ಮತ್ತು ನಮ್ಮನ್ನು ತುಂಬಿಸು, ನಡೆಸು, ಬಲಪಡಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ನಮ್ಮ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ದಿವಸ ನಾವು ಒಬ್ಬ ಮಿಷನರಿಯ ಬಗ್ಗೆ ಮತ್ತು ಅವರ ಚರಿತ್ರೆ ಬಗ್ಗೆ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಅವರ ಹೆಸರು ಡೇವಿಡ್ ಬ್ರೈನಾರ್ಡ್ ಎಂಬುದಾಗಿ. ಅವರ ಹೆಸರು ಡೇವಿಡ್ ಬ್ರೈನಾರ್ಡ್ ಎಂಬುದಾಗಿ ಅವರ ಹೆಸರು. ಸೊ ಅವರು 1718ರಲ್ಲಿ ಜನಿಸಿ 1747ರಲ್ಲಿ ಅಲ್ಪ ಆಯುಷ್ಯವಾಗಿ ಅವರು ಈ ಲೋಕವನ್ನು ಬಿಟ್ಟು ಹೋಗ್ತಾರೆ. ಅದಕ್ಕೆ ಸತ್ಯವೇದದ ಭಾಗ ಕೂಡ ನಾವು ನೋಡ್ತೇವೆ. ಆದಿಕಾಂಡ ಪುಸ್ತಕ 8ನೇ ಅಧ್ಯಾಯ ವಚನ 1ರಿಂದ 27ರವರೆಗೆ ನಾವು ನೋಡ್ತಾ ಇದ್ದೀವಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಡೇವಿಡ್ ಬ್ರೈನಾರ್ಡ್ ಬಗ್ಗೆ ನಾವು ನೋಡಬೇಕಾದ್ರೆ ಚಿಕ್ಕ ವಯಸ್ಸಿರ್ತಕ್ಕಂಥ ಒಬ್ಬ ದೇವರ ಸೇವಕ. ಇವರು ಡೇವಿಡ್ ಬ್ರೈನಾರ್ಡ್ ರವರು ಅಮೇರಿಕನ್ ಒಬ್ಬ ಸುವಾರ್ಥಿಕನಾಗಿ ಅಲ್ಲಿ ಸೇವೆ ಮಾಡುವಂತ ಒಬ್ಬ ವ್ಯಕ್ತಿಯಾಗಿದ್ದ. ಇವರು ಈಶಾನ್ಯ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಸ್ಥಳೀಯ ಅಮೆರಿಕನ್ ಬುಡಕಟ್ಟು ಜನಾಂಗದವರಿಗೆ ಒಬ್ಬ ಸುವಾರ್ಥಿಕನಾಗಿ ಸೇವೆಯನ್ನು ಮಾಡ್ತಾ ಇದ್ದ ಡೇವಿಡ್ ಬ್ರೈನಾರ್ಡ್ ರವರು. ಸುವಾರ್ಥಿಕ ಅಂತಂದ್ರೆ ನಮ್ಗೆಲ್ಲರೂ ಗೊತ್ತಿರತಕ್ಕಂಥ ಸಂಗತಿ, ಶುಭ ಸಂದೇಶವನ್ನು ಸಾರುವಂತ ವ್ಯಕ್ತಿಯೇ ಸುವಾರ್ಥಿಕ ಎಂಬುದಾಗಿ. ಇಲ್ಲಿ ನಾವು ಈ ವ್ಯಕ್ತಿ ಅಮೇರಿಕನ್ ಬುಡಕಟ್ಟು ಜನಾಂಗದವರಿಗೆ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಬುಡಕಟ್ಟು ಜನಾಂಗ ಅಂತಂತಂದ್ರೆ ಮೂಲ ಅಥವಾ ಆರಂಭ ಅಥವಾ ವಂಶದ ಮೂಲ ಪುರುಷ ಎಂಬುದಾಗಿ ಅದರ ಅರ್ಥ. ವಂಶದ ಮೂಲ ಪುರುಷ ಬುಡಕಟ್ಟು ಜನಾಂಗ ಅಂತಂತಂದ್ರೆ ವಂಶದ ಮೂಲ ಪುರುಷರು ಅಥವಾ ಮೂಲ ಪುರುಷನು ಎಂಬುದಾಗಿ ಅದರ ಅರ್ಥ. ಈ ಜನರಿಗೆ, ಇಂತಹ ಜನರಿಗೆ ಸುವಾರ್ತೆಯನ್ನು ಸಾರುವುದಕ್ಕಾಗಿ ಈತನು ನೇಮಕವಾಗ್ತಾನೆ. ಸೊ ಪ್ರಾರಂಭದ ಒಂದು ದಿನಗಳಲ್ಲಿ ತುಂಬಾ ಉತ್ಸಾಹ ಭರಿತವಾಗಿ ಒಂದು ಬದ್ಧತೆಯಾಗಿ ಆತನು ಸೇವೆಯನ್ನು ಮಾಡಲಿಕ್ಕೆ ಹೋಗ್ತಾನೆ. ಎಸ್, ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವೊಂದು ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿ ಉತ್ಸಾಹ ಏನೋ ಇರಬೇಕು, ನಮ್ಮಲ್ಲಿ ಬದ್ಧತೆ ಕೂಡ ಇರಬೇಕು. ಅಂದ್ರೆ ನಾವು ಯಾವ ಕೆಲಸ ಮಾಡುತ್ತೇವೆ ಅಂದ್ರೆ ಒಂಥರ ಪ್ರಾಮಾಣಿಕತೆ ಕೂಡ ಅದು ನಮ್ಗೆ ಇರಬೇಕು. ಸೊ ಇವರು 29ನೇ ವಯಸ್ಸಿನಲ್ಲಿಯೇ ಒಂದು ಅಲ್ಪಾವಧಿಯ ಜೀವನವನ್ನು ಮಾಡ್ತಾರೆ, ನಡೆಸ್ತಾರೆ. 29 ವಯಸ್ಸು ಅಂದ್ರೆ ಸಣ್ಣ ವಯಸ್ಸು. ಸಣ್ಣ ವಯಸ್ಸಿನಲ್ಲಿ ಅವರು ಲೋಕವನ್ನು ಬಿಟ್ಟು ಹೋಗುವಂತ ಒಂದು ಪರಿಸ್ಥಿತಿ ಬರ್ತದೆ. ಅದು ಮುಂದೆ ನಾವು ನೋಡೋಣ. ಸೊ ಕ್ರೈಸ್ತ ಮಿಷನ್ಗಳ ಮೇಲಿನ ಅವರ ಪ್ರಭಾವ ಮತ್ತು ಭಕ್ತಿ ಮತ್ತು ತ್ಯಾಗದ ಒಂದು ಏನಾಗಿದೆ ಅಂತಂದ್ರೆ ಮಾದರಿಯಿಂದ ಇವರು ಸೇವೆಗೆ ಅವರು ಬರ್ತಾರೆ. ಅಂತಹ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಏನಾಗಿದ್ದವು ಅಂತಂತಂದ್ರೆ ಕೆಲವೊಂದು ಸೊಸೈಟಿಗಳು ದೇವರ ಸೇವೆಯನ್ನು ಮಾಡಬೇಕೆಂಬುದಾಗಿ ಆತೋರಿತಿದ್ದಾಗ ಅಂತಹ ಸಮಯದಲ್ಲಿ ಇವರು ಕೂಡ ಡೇವಿಡ್ ಬ್ರೈನಾರ್ಡ್ ರವರು ಮಿಷನರಿಗಳ ಒಂದು ಸಹಾಯದಿಂದ ಏನಂದ್ರೆ ಸೇವೆಗೆ ಅವರು ಸಮರ್ಪಣೆ ಆಗ್ತಾರೆ.
ಅವರ ಒಂದು ನಿರಂತರ ಒಂದು ಏನಂತಂದ್ರೆ ಪರಂಪರೆಯು ಮತ್ತು ಇತಿಹಾಸದುದ್ದಕ್ಕೂ ಅಸಂಖ್ಯಾತ ಸುವಾರ್ತಿಕರ ಮತ್ತು ಕ್ರೈಸ್ತ ನಾಯಕರ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದರು. ಅಂದ್ರೆ ಅವರು ಲೋಕದಲ್ಲಿ 29 ವರ್ಷಗಳ ಬದುಕಿದ್ರು ಕೂಡ ಮುಂದಿನ ದಿನಮಾನಗಳಲ್ಲಿ ಇವತ್ತಿನವರೆಗೂ ಕೂಡ 18ನೇ ಶತಮಾನದಲ್ಲಿ ಅವರು ಸೇವೆ ಮಾಡಿದ್ರು ಕೂಡ ಇವತ್ತು 21ನೇ ಶತಮಾನದಲ್ಲಿ ನಾವು ಅವರ ಒಂದು ಹೆಸರನ್ನು ಕೂಡ ನಾವು ಜ್ಞಾಪಕ ಮಾಡಿಕೊಳ್ತಾ ಇದ್ದೇವೆ. ಚಿಕ್ಕದಾಗಿ ಮಾಡಿದ್ರು ಕೂಡ ಬಹಳ ತುಂಬಾ ಚೊಕ್ಕದಾಗಿ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಡೇವಿಡ್ ಬ್ರೈನಾರ್ಡ್ ರವರು. ಸೊ ಆ ವ್ಯಕ್ತಿಯನ್ನು ಕೂಡ ಇವತ್ತು ನಾವು ಧ್ಯಾನ ಮಾಡ್ತಾ ಇದ್ದೇವೆ, ಅಂದ್ರೆ ಸ್ಮರಣೆ ಮಾಡ್ತಾ ಇದ್ದೇವೆ. ಸೊ ಆ ರೀತಿಯಲ್ಲಿ ಒಂದು ಒಳ್ಳೆಯ ಸೇವೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಡೇವಿಡ್ ಬ್ರೈನಾರ್ಡ್ ರವರು. ಸೊ ಈಗ ನಾವು ಮೊದಲನೇದಾಗಿ ಒಂದು ಏನ್ ನೋಡ್ತೀವಿ ಅಂತಂದ್ರೆ ಆರಂಭಿಕ ಜೀವನ ಮತ್ತು ಕರೆ ಬಗ್ಗೆ ನಾವು ನೋಡ್ತಿದ್ವಿ. ಇವರು ಡೇವಿಡ್ ಬ್ರೈನಾರ್ಡ್ ರವರು 1718ರಲ್ಲಿ ನ್ಯೂಜೆರ್ಸಿಯ ಎಲಿಜಬೆತ್ ಟೌನ್ ನಲ್ಲಿ ಕ್ರೈಸ್ತ ಕುಟುಂಬದಲ್ಲಿ ಜನಿಸಿದರು. ಇವರು ತಮ್ಮ ಆರಂಭದ ಜೀವನದಲ್ಲಿಯೇ ವೈಯಕ್ತಿಕ ಕಷ್ಟಗಳನ್ನು ಎದುರಿಸಿದರು. ಅದರಲ್ಲಿ ಅವರ ತಂದೆಯ ಮರಣ ಮತ್ತು ತಾಯಿಯೊಂದಿಗಿನ ಸವಾಲಿನ ಸಂಬಂಧವು ಕೂಡ ಸೇರಿತ್ತು. ಈ ಹೋರಾಟಗಳ ಹೊರತಾಗಿಯೂ ಬ್ರೈನಾರ್ಡ್ ಅವರು ವೈಯಕ್ತಿಕ ನಂಬಿಕೆ ಮತ್ತು ಅವರ ಪಡೆದ ಕ್ರೈಸ್ತ ಬೋಧನೆಗಳಿಂದ ಆಳವಾಗಿ ಪ್ರಭಾವಿತರಾಗಿದ್ದರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಸೊ ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಮಾತ್ರಕ್ಕೆ ನಮಗೆ ಸಮಸ್ಯೆಗಳಿರಂಗಿಲ್ಲ ಎನ್ನುವಂಥದ್ದೇನಲ್ಲ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಅನೇಕ ಕಷ್ಟಗಳು, ಅನೇಕ ಸಮಸ್ಯೆಗಳು. ಚಿಕ್ಕ ವಯಸ್ಸಿನಲ್ಲಿಯೇ ತನ್ನ ತಂದೆಯನ್ನು ಕಳೆದುಕೊಂಡ ಡೇವಿಡ್ ಬ್ರೈನಾರ್ಡ್ ರವರು ಸೊ ತನ್ನ ತಾಯಿಯೊಂದಿಗೆ ಜೀವನವನ್ನು ಸಾಗಿಸ್ತಾ ಇದ್ದ. ತಾಯಿಯೊಂದಿಗೆ ಜೀವನ ಮಾಡಬೇಕಾದರೆ ಅನೇಕ ಹೋರಾಟಗಳು. ಸೊ ಇಂತಹ ಹೋರಾಟಗಳ ಮಧ್ಯದಲ್ಲಿಯೂ ಕೂಡ ಪರ್ಸನಲ್ ಆಗಿ ಆತನ ಏನು ಮಾಡಿದ ಅಂತಂದ್ರೆ ಯೇಸು ಕ್ರಿಸ್ತನನ್ನು ವಿಶ್ವಾಸಿಸಿ, ಯೇಸು ಸ್ವಾಮಿಯನ್ನು ನಂಬಿ, ಯೇಸು ಸ್ವಾಮಿಯ ಬೋಧನೆಗಳಿಂದ ಆಳವಾಗಿ ಪ್ರಭಾವಿತನಾಗಿ ಏನಂತಂದ್ರೆ ಒಂದು ಬೈಬಲ್ ಕಾಲೇಜ್ಗೆ ಆತನು ಸೇರುವಂತವನಾದ. ಬೈಬಲ್ ಕಾಲೇಜ್ಗೆ ಸೇರಿದ. ಬೈಬಲ್ ಕಾಲೇಜ್ಗೆ ಸೇರಿದ ಮೇಲೆ ಅದು ಬೈಬಲ್ ಕಾಲೇಜ್ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅಲ್ಲಿ ಅವರು ಬೈಬಲ್ ಕಾಲೇಜಿಗೆ ಹೋದ ಮೇಲೆ ತುಂಬಾ ಆಳವಾಗಿರತಕ್ಕಂಥ ಆಧ್ಯಾತ್ಮಿಕ ನಂಬಿಕೆಗಳನ್ನು ತಿಳಿದುಕೊಂಡ್ರು ಮತ್ತು ಕೆಲವೊಂದುಗಳನ್ನು ಕೂಡ ಎದುರಿಸಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಎಸ್, ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಮನೆಯಲ್ಲಿ ನಾವು ಎಷ್ಟೇ ಬೈಬಲ್ ಓದಿದ್ರು ಕೂಡ, ನಾವೆಷ್ಟೇ ದೊಡ್ಡ ದೊಡ್ಡ ಸೇವಕರುಗಳಿಂದ ಕೇಳಿದ್ರು ಕೂಡ ನಮ್ಗೆ ಆ ರೀತಿಯಲ್ಲಿ ಏನಂದ್ರೆ ಸ್ಪಷ್ಟವಾಗಿ ನಮಗೆ ಗೊತ್ತಾಗಲ್ಲ. ನಾವು ಯಾವಾಗ ಒಂದು ಕಾಲೇಜಿಗೆ ನಾವು ಹೋಗ್ತೇವೆ, ಒಂದು ಬೈಬಲ್ ಕಾಲೇಜಿಗೆ ಹೋಗುತ್ತೇವೆ, ಆಗಲೇ ನಮಗೆ ಒಂದು ಬೈಬಲ್ನ ರಹಸ್ಯ ಆಗಿರ್ಬೋದು, ಒಂದು ಆಳ ಅಗಲ ಕೂಡ ನಮಗೆ ಗೊತ್ತಾಗುತ್ತೆ. ಅದು ನನಗೆ ಪರ್ಸನಲ್ ಆಗಿ ಒಂದು ಅನುಭವ. ಸೊ ನಾನು ಕೂಡ ಬೈಬಲ್ ಕಾಲೇಜಿಗೆ ಬಂದಾಗಲೇ ಬೈಬಲ್ನ ಬಗ್ಗೆ ಮತ್ತೆ ಆಧ್ಯಾತ್ಮಿಕತೆ ಬಗ್ಗೆ ಇನ್ನೂ ಹೆಚ್ಚಾಗಿರ್ತಕ್ಕಂಥ ವಿಷಯಗಳನ್ನು ಕೂಡ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಯಿತು. ಸೊ ಡೇವಿಡ್ ಬ್ರೈನಾರ್ಡ್ ಅವರು ಕೂಡ ಕ್ರೈಸ್ತ ಕುಟುಂಬದಲ್ಲಿ ಇದ್ರೂ ಕೂಡ ಅವರು ದೇವರನ್ನು ಮತ್ತಷ್ಟು ತಿಳ್ಕೊಳ್ಳುವುದಕ್ಕಾಗಿ ಬೈಬಲ್ ಕಾಲೇಜಿಗೆ ಕೂಡ ಸೇರಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಆ ರೀತಿಯಲ್ಲಿ ಅವರು ಸೇರಿದ್ರು ಕೂಡ ತುಂಬಾ ಮತ್ತೆ ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳ ಮಧ್ಯದಲ್ಲಿಯೇ ಮತ್ತು ಕ್ರಿಸ್ತನ ಬೋಧನೆಗಳಿಂದ ಪ್ರಭಾವಿತರಾಗಿ ಅವರು ಮತ್ತು ವಿಶೇಷವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಬೈಬಲ್ ಕಾಲೇಜಿಗೆ ಹೋದ ಮೇಲೆಯೇ ಅವರು ಅನೇಕ ದೇವರ ವಿಷಯಗಳನ್ನು ಕಲಿತುಕೊಂಡ ಮೇಲೆ ಅದೇ ಅಮೆರಿಕದಲ್ಲಿರ್ತಕ್ಕಂಥ ಸ್ಥಳೀಯ ಬುಡಕಟ್ಟು ಜನಾಂಗದವರ ಮಧ್ಯದಲ್ಲಿ ಸೇವೆ ಮಾಡಲಿಕ್ಕೆ ಇವ್ರಿಗೆ ಅನುಕೂಲ ಆಯಿತು. ಯಾಕಂದ್ರೆ ನಾವು ಮತ್ತೊಬ್ಬರಿಗೆ ಸುವಾರ್ತೆಯನ್ನು ಸಾರಬೇಕಂತಂದ್ರೆ ನಾವು ಮೊದಲನೇದಾಗಿ ಬೈಬಲ್ ಒಂದು ಥಿಯಾಲಜಿಯನ್ನು ಕೂಡ ನಾವು ಕಲ್ತುಕೊಳ್ಳಬೇಕಾಗಿದೆ. ಯಾಕಂದ್ರೆ ಬೈಬಲ್ ಕಾಲೇಜ್ ಅಂತಂದ್ರೆ ಅನೇಕ ವಿಷಯಗಳನ್ನು ಕೂಡ ನಮ್ಗೆ ಕಲ್ತ್ಕೊಳ್ಳಿಕ್ಕೆ ಕೂಡ ಆಗುತ್ತೆ. ಅದೇ ಪ್ರಕಾರವಾಗಿ ಡೇವಿಡ್ ಬ್ರೈನಾರ್ಡ್ ಅವರು ಕೂಡ ಒಂದು ಬೈಬಲ್ ಕಾಲೇಜಿಗೆ ಸೇರಿಕೊಂಡು ಅನೇಕ ವಿಚಾರಗಳನ್ನು ಕಲ್ತುಕೊಂಡು ದೇವರ ಬಗ್ಗೆ, ಆಧ್ಯಾತ್ಮಿಕ ಬಗ್ಗೆ ತಿಳ್ಕೊಂಡು ಅದೇ ಒಂದು ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ಅಮೆರಿಕನ್ ಬುಡಕಟ್ಟು ಜನಾಂಗದವರ ಮಧ್ಯದಲ್ಲಿ ಅನೇಕ ವಿಚಾರಗಳನ್ನು, ಯೇಸು ಕ್ರಿಸ್ತನ ಬಗ್ಗೆ ವಿಷಯಗಳನ್ನು ಸುವಾರ್ತೆಯ ಮೂಲಕವಾಗಿ ಹೇಳಲಿಕ್ಕೆ
ಇವರಿಗೆ ಒಂದು ಅನುಕೂಲ ಕೂಡ ಆಯ್ತು. ಅದು ಮಾತ್ರವಲ್ಲದು ಕೂಡ ಬೈಬಲ್ ಕಾಲೇಜ್ ಮುಗಿಸಿದ ಮೇಲೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮಿಷನ್ ನಲ್ಲಿ ಏನಂತಂದ್ರೆ ಕರೆ ಒಂದು ಬಂತು. ಅಂದ್ರೆ ಸ್ಥಳೀಯ ಒಂದು ಮಿಷನ್ ಅಲ್ಲಿ, ಅಂದ್ರೆ ಒಂದು ಸೇವೆಯ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಒಂದು ಕರೆ ಬಂದಾಗ ಅವಾಗ ಅವರು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಸಂಸ್ಥೆಯೊಳಗೆ ಸೇರಿಕೊಂಡು ಮತ್ತಷ್ಟು ದೇವರ ಸೇವೆಯನ್ನು ಕೂಡ ಅವರು ಮಾಡುವರಾದರು ಎಂಬುದನ್ನು ಕೂಡ ನಾವು ಚರಿತ್ರೆಯಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅವಾಗ ಅವರು ಯಾವಾಗ ಅದನ್ನ ಮಾಡಿದ್ರು ಅಂತಂದ್ರೆ 1742ರಲ್ಲಿ ಸುವಾರ್ತೆಯ ಸೇವೆಯನ್ನು ಕೂಡ ಅವರು ಪ್ರಾರಂಭ ಮಾಡಿದ್ರು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಸೊ ಇವರು ಪ್ರಾರಂಭ ಮಾಡಿದ ಮೇಲೆ ಕೆಲವು ದಿನಗಳಲ್ಲಿ ಅವರು ಏನಂತಂದ್ರೆ ಲೋಕವನ್ನು ಬಿಟ್ಟು ಹೋಗುವಂತ ಕೂಡ ಪರಿಸ್ಥಿತಿ ಕೂಡ ಬರುತ್ತೆ. ಈಗ ನಾವು ಎರಡನೇದಾಗ ಕೂಡ ನಾವು ನೋಡ್ತೇವೆ ಏನಂತಂದ್ರೆ ಸ್ಥಳೀಯ ಅಮೆರಿಕದವರೊಂದಿಗೆ ಸುವಾರ್ತೆಯ ಕೆಲಸ ಎಂಬುದಾಗಿ. ಡೇವಿಡ್ ಬ್ರೈನಾರ್ಡ್ ರವರ ಪ್ರಾಥಮಿಕ ಒಂದು ಗಮನ ಏನಿತ್ತಂದ್ರೆ ನ್ಯೂ ಜೆರ್ಸಿ, ಪೆನ್ಸಿಲ್ವೇನಿಯಾ ಮತ್ತು ಡೆಲ್ವರ್ ಪ್ರದೇಶಗಳೆಲ್ಲನ ಸ್ಥಳೀಯ ಅಮೆರಿಕನ್ ಬುಡಕಟ್ಟು ಜನಾಂಗಗಳಿಗೆ ಸುವಾರ್ತೆಯನ್ನು ಸಾರುವುದರ ಮೇಲೆ ಇವರಿಗೆ ತುಂಬಾ ಪ್ರಭಾವವಿತ್ತು. ಪ್ರಾಂತದಲ್ಲಿ ಆ ಒಂದು ಪ್ರಾಂತದಲ್ಲಿ ಸುವಾರ್ತೆಯನ್ನು ಸಾರಬೇಕಾದ್ರೆ ಆ ಒಂದು ಪ್ರಾಂತದ ಒಂದು ಏನಂತಂದ್ರೆ ಭಾಷೆಯನ್ನು ಕಲ್ತ್ಕೊಳ್ಬೇಕು. ಮತ್ತೆ ಅಲ್ಲಿನ ಪ್ರಾಂತದ ಜನರ ಜೀವನ ಹೇಗಿದೆ, ಶೈಲಿ ಹೇಗಿದೆ, ಮತ್ತೆ ಭಾಷೆ ಆಗಿರ್ಬೋದು, ಒಂದು ಇದು ಸಾಂಸ್ಕೃತಿಕ ಪರಂಪರೆ ಏನಿದೆ, ಇವೆಲ್ಲವನ್ನು ಕೂಡ ತಿಳ್ಕೊಂಡು ಆಮೇಲೆ ಇವರು ಸೇವೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ಸೇವೆ ಮಾಡೋ ಸಂದರ್ಭದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಕೊರತೆಗಳು ಕೂಡ ಇವರಿಗೆ ಬಂದವು. ಯಾಕಂದ್ರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಭಾಷೆ ಬೇರೆ ಇರ್ತದ, ಸ್ಥಳೀಯರ ಭಾಷೆ ಬೇರೆ ಆಗಿರ್ತದ. ಸೊ ನಾವು ಪ್ರಪ್ರಥಮವಾಗಿ ನಾವು ಅಲ್ಲಿಗೆ ಹೋದಾಗ ಅಲ್ಲಿ ನಮಗೆ ಏನಂತಂದ್ರೆ ಬೆಂಬಲದ ಕೊರತೆ ನಮ್ಗೆ ಉಂಟಾಗ್ತದೆ. ಅಂತಹ ಸಂದರ್ಭದಲ್ಲಿಯೂ ಕೂಡ ಡೇವಿಡ್ ಬ್ರೈನಾರ್ಡ್ ರವರು ದೇವರಿಗಾಗಿ ತನ್ನ ಜೀವಿತವನ್ನು ಸಮರ್ಪಣೆ ಮಾಡಿಕೊಂಡು ಅನೇಕ ಸವಾಲುಗಳನ್ನು ಸ್ವೀಕರಿಸಿ ಅಲ್ಲಿ ಸೇವೆಯನ್ನು ಮಾಡಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ ಬುಡಕಟ್ಟು ಜನಾಂಗದವರ ಮಧ್ಯದಲ್ಲಿ. ಸೊ ಅದೇ ಪ್ರಕಾರವಾಗಿ ಕೂಡ ನಾವು ನೋಡ್ತಾ ಬೈಬಲ್ನಲ್ಲಿ ಆದಿಕಾಂಡ ಪುಸ್ತಕದಲ್ಲಿ 8ನೇ ಅಧ್ಯಾಯದಲ್ಲೂ ಕೂಡ ನೋಹನು ಕೂಡ ಆತನು ಕೊನೆಯ ಒಂದು ಪ್ರಳಯ ಆಗುತ್ತೆ ಅನ್ನೋದಕ್ಕಿಂತ ಮುಂಚಿತವಾಗಿ ಜನರಿಗೆ ದೇವರ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಕೂಡ ಆತನಿಗೆ ಎದುರಾದವು. ಅದನ್ನ ಸಮಸ್ಯೆಗಳು ಎದುರಾದರೂ ಕೂಡ ಆದರೆ ತಾನು ಏನು ಹೇಳ್ಬೇಕಾಗಿತ್ತು, ದೇವರ ಬಗ್ಗೆ ಏನ್ ಹೇಳ್ಬೇಕಾಗಿತ್ತು ಜನರಿಗೆ, ಅದನ್ನು ಮಾತ್ರ ಹೇಳಲಾರ್ದ ಅದನ್ನು ಬಿಡ್ಲಿಲ್ಲ. ಸೊ ಎಂತಹ ಸಮಸ್ಯೆಗಳು ಕಷ್ಟಗಳು ಬಂದರೂ ಕೂಡ ದೇವರು ಮುಂದೆ ಒಂದ್ ದಿನದಲ್ಲಿ ಭೂಮಿಗೆಲ್ಲ ಜಲಪ್ರಯಾಣವನ್ನು ಉಂಟು ಮಾಡುತ್ತಾನಪ್ಪ, ನೀವೆಲ್ಲರೂ ಕೂಡ ದೇವರ ಕಡೆಗೆ ತಿರುಗಿಕೊಳ್ಳ್ರಿ, ನಿಮ್ಮ ಪಾಪಗಳನ್ನು ಬಿಟ್ಟು ಬಿಡ್ರಿ ಎಂಬುದಾಗಿ ನೋಹನನು ಖಡಾಖಂಡಿತವಾಗಿ ಸಾರಿದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದೇ ಪ್ರಕಾರವಾಗಿ ಡೇವಿಡ್ ಬ್ರೈನಾರ್ಡ್ ಅವರು ಕೂಡ ಅವ್ರಿಗೆ ಎಷ್ಟೇ ಸಮಸ್ಯೆ ಬಂದರೂ ಕೂಡ ತಾನು ನಂಬಿರ್ತಕ್ಕಂಥ ಒಂದು ಸಿದ್ಧಾಂತ, ತಾನು ನಂಬಿರ್ತಕ್ಕಂಥ ದೇವರನ್ನು ಇತರ ಜನರಿಗೆ ಸಾರುವನಾದನು ಎಂಬುದನ್ನು ಕೂಡ ನಾವು ನೋಡುತ್ತಿದ್ದೇವೆ. ಬ್ರೈನಾರ್ಡ್ ಅವರು ಬುಡಕಟ್ಟು ಜನಾಂಗದವರ ನಡುವೆ ವಾಸಿಸುತ್ತಿದ್ದರೂ ಕೂಡ ಅವರ ಭಾಷೆಗಳು, ಅವರ ಪದ್ಧತಿಗಳನ್ನು ಕೂಡ ಕಲಿಯುತ್ತಿದ್ದರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಜೊತೆಗೆ ಕೂಡ ಅವರ ಒಂದು ಸಂಬಂಧಗಳನ್ನು ಬೆಳೆಸಿದ. ಎಸ್, ಯಾಕಂದ್ರೆ ನಾವು ಅದೇ ಒಂದು ಪ್ರಾಂತದಲ್ಲಿ ಇದ್ದೇವೆ ಅಂತಂದ್ರೆ ಒಂದು ರೀತಿಯಲ್ಲಿ ಅಂತಂದ್ರೆ ಒಂದು ಪರಸ್ಪರ ಸಹೋದರತ್ವವನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಆ ರೀತಿಯಲ್ಲಿ ಬೆಳೆಸ್ಕೊಂಡಾಗ ಮಾತ್ರ ನಮ್ಮ ಮಾತುಗಳನ್ನು ಅವರು ಕೇಳುವರಾಗಿರ್ತಾರೆ. ಇವರು ಕೂಡ ಡೇವಿಡ್ ಬ್ರೈನಾರ್ಡ್ ಅವರು ಕೂಡ ಸ್ಥಳೀಯ ಜನರೊಂದಿಗೆ ಕೂಡಿಕೊಂಡು ಅವರ ಪದ್ಧತಿಗಳಾಗಿರ್ಬೋದು, ಅವರ ಭಾಷೆಗಳಾಗಿರ್ಬೋದು, ಇದರಿಂದ ತಮ್ಮ ಸಂಬಂಧವನ್ನು ಬೆಳೆಸಿಕೊಂಡು ಒಂದು ರೀತಿಯಲ್ಲಿ ಅಂದ್ರೆ ಉತ್ಸಾಹ ಭರಿತನಾಗಿ ಯೇಸು ಕ್ರಿಸ್ತನ ಬೋಧನೆಯನ್ನು ಬೋಧಿಸಿದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಸೊ ಈ ರೀತಿಯಲ್ಲಿ ಬೋಧಿಸಿದಾಗ ಅನೇಕರು ಕೂಡ ಏನಂತಂದ್ರೆ ಯೇಸು ಸ್ವಾಮಿಯನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾಯಿತು. ಎಸ್, ಯಾಕಂತಂದ್ರೆ ನಾವು ಕೂಡ ಅವರಲ್ಲಿ ಒಬ್ಬರಂತಾದಾಗ ಅವರು ಈಸಿಯಾಗಿ ಕೇಳಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಆ ರೀತಿಯಲ್ಲಿ ಏನಂತಂದ್ರೆ ಡೇವಿಡ್ ಬ್ರೈನಾರ್ಡ್ ಅವರು ತಾವು ಕೂಡ ಒಬ್ಬ ತಮ್ಮ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗದವರಲ್ಲಿ ತಾನು ಕೂಡ ಒಬ್ಬನೋ ಎನ್ನುವ ರೀತಿಯಲ್ಲಿ
ಅದೇ ಒಂದು ಪದ್ಧತಿಯನ್ನು, ಸಂಸ್ಕೃತಿಯನ್ನು ಕಲಿತುಕೊಂಡು ದೇವರ ಸೇವೆಯನ್ನು ಮಾಡಿದನು. ಮತ್ತು ಅನೇಕರು ಕೂಡ ದೇವರನ್ನು ಕಂಡುಕೊಂಡರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅನೇಕರು ಕೂಡ ಕ್ರಿಸ್ತನ ಬಳಿಗೆ ಬಂದರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬ್ರೈನಾರ್ಡ್ ರವರ ಸೇವೆಯು ಪ್ರಮುಖ ಅಂಶವೇನೆಂದ್ರೆ ತುಂಬಾ ವೈಯಕ್ತಿಕವಾಗಿರ್ತಕ್ಕಂಥ ತ್ಯಾಗ. ತುಂಬಾ ಅವರು ತ್ಯಾಗ ಮಾಡಿದ್ರು. ಮತ್ತೆ ಆಗಾಗ ಅವ್ರಿಗೆ ಅನಾರೋಗ್ಯ, ಆಗಾಗ ಅವರಿಗೆ ಒಂಟಿತನ, ಆಗಾಗ ಕೆಲವೊಂದು ಮೂಲಭೂತ ಸಂಪನ್ಮೂಲಗಳ ಕೊರತೆ. ಮೂಲಭೂತ ಸಂಪನ್ಮೂಲಗಳಂತಂದ್ರೆ ನಮ್ಗೆ ಅವಶ್ಯಕವಾದದ್ದು ಏನಿದೆ, ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳು ನೀಡೆಡ್ ಏನಿದೆ, ಅವುಗಳು ಕೂಡ ಅವರಿಗೆ ಸಿಗ್ತಿರ್ಲಿಲ್ಲ ಆಗಿನ ಒಂದು ಸಮಯದಲ್ಲಿ. ಅದರ ಜೊತೆಗೆ ಒಂಟಿತನ, ಸಿಂಗಲ್, ಮತ್ತೆ ಅಂತ ಸಂದರ್ಭದಲ್ಲಿ ಮತ್ತೆ ಅನಾರೋಗ್ಯ. ಸೊ ಈ ರೀತಿಯಾಗಿರ್ತಕ್ಕಂಥ ದೈಹಿಕ ಕಷ್ಟಗಳ ಮಧ್ಯದಲ್ಲಿಯೂ ಕೂಡ ಅವರು ಅಮೆರಿಕನ್ ಬುಡಕಟ್ಟು ಜನಾಂಗದವರಿಗೆ ಸುವಾರ್ತೆಯನ್ನು ಸಾರುತ್ತಿದ್ದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಅವರು ಒಂದು ವೇಳೆ ಸುವಾರ್ತೆ ಸಾರುವ ಸಂದರ್ಭದಲ್ಲಿ ಅವರು ನಿರಾಕರಣೆ ಮಾಡಿದ್ರು ಕೂಡ, ಒಂದ್ ವೇಳೆ ಕಿರುಕುಳ ಕೊಟ್ಟರು ಕೂಡ ಅವೆಲ್ಲವುಗಳನ್ನು ಕೂಡ ಎದುರಿಸಿದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತೆ ತಾನು ನಂಬಿರ್ತಕ್ಕಂಥ ದೇವರ ಬಗ್ಗೆ ಅನೇಕರಿಗೆ ತಿಳಿಸುವಂತವನಾದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಅದೇ ಪ್ರಕಾರವಾಗಿ ನೋಹನು ಕೂಡ ತಾನು ಸುವಾರ್ತೆ ಸಾರುವ ಸಂದರ್ಭದಲ್ಲಿ, ದೇವರ ಮಾತುಗಳನ್ನು ಹೇಳುವ ಸಂದರ್ಭದಲ್ಲಿ ಅನೇಕರು ನಿರಾಕರಣೆ ಮಾಡಿದ್ರು, ಅನೇಕರು ಕಿರುಕುಳ ಕೂಡ ಕೊಡುವಂತ ಸಂದರ್ಭದಲ್ಲಿಯೂ ಕೂಡ, ಆದರೆ ಅವೆಲ್ಲವುಗಳನ್ನು ಕೂಡ ಎದುರಿಸಿ ದೇವರ ಬಗ್ಗೆ ಜನರಿಗೆ ಸ್ಪಷ್ಟವಾಗಿ ತಿಳಿಸಿದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರೀತಿಯ ದೇವ ಜನರೇ. ಈಗ ನಾವು ಮೂರನೇದ ಕೂಡ ನಾವು ನೋಡೋಣ, ಆರೋಗ್ಯ ಹೋರಾಟಗಳು ಮತ್ತು ಅಂತಿಮ ವರ್ಷಗಳು ಎಂಬುದಾಗಿ. ಡೇವಿಡ್ ಬ್ರೈನಾರ್ಡ್ ಅವರ ಆರೋಗ್ಯವು ಕೂಡ ಏನಂತಂದ್ರೆ ಕ್ರಮೇಣವಾಗಿ ಅವರ ಒಂದು ಅನಾರೋಗ್ಯ ದುರ್ಬಲವಾಗಿ ಕಂಡು ಬರ್ತಾ ಇತ್ತು. ಕಾರಣ ಅಂದ್ರೆ ಅವರಲ್ಲಿ ಒಂದು ಕಾಯಿಲೆ ಇತ್ತು. ಅದು ಯಾವ ಕಾಯಿಲೆ ಅಂತಂದ್ರೆ TB ಕಾಯಿಲೆ, ಕ್ಷಯ ರೋಗ. ಈ ಒಂದು ಕಾಯಿಲೆಯಿಂದ ಇವರು ಬಳಲ್ತಾ ಇದ್ರು. ಸೊ ಇವರು ಕ್ರಮೇಣವಾಗಿ ಇವರು ಸುವಾರ್ಥ ಸೇವೆ ಮಾಡ್ತಿರ್ಬೇಕಾದ್ರೆ ಇವರಿಗೆ ಅನಾರೋಗ್ಯ ಹದಗೆಟ್ಟಿತು. ದೈಹಿಕ ಸ್ಥಿತಿ ಹೆಚ್ಚು ಕೂಡ ತೀವ್ರವಾಯಿತು. 1947 ಅಂತಂದ್ರೆ 29ನೇ ವರ್ಷಕ್ಕೆ ಇವರ ಆರೋಗ್ಯವು ತುಂಬಾ ತೀರ ಹದಗೆಟ್ಟಿತು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಸೊ ಹದಗೆಟ್ಟಿದ ಮೇಲೆ 29ನೇ ವರ್ಷಕ್ಕೆ ಹದಗೆಟ್ಟಿದ ಮೇಲೆ ಇನ್ನು ಮುಂದೆ ಕಂಟಿನ್ಯೂ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ಅಂದ್ರೆ ದೇವರ ಸೇವೆಯನ್ನು ಮಾಡ್ಲಿಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ಅಲ್ಲಿಗೆ ಏನಂತಂದ್ರೆ ಅವರು ಸೇವೆಯನ್ನು ನಿಲ್ಲಿಸಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಡೇವಿಡ್ ಬ್ರೈನಾರ್ಡ್ ಅವರು ಅಕ್ಟೋಬರ್ 9, 1747 ಅಂದ್ರೆ 29ನೇ ವಯಸ್ಸಿನಲ್ಲಿ ನಿಧನರಾದರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. 1747 ಅಕ್ಟೋಬರ್ 9 ಅಂದ್ರೆ 29ನೇ ವಯಸ್ಸಿನಲ್ಲಿ ನಿಧನರಾದರು ಎಂಬುದಾಗಿ. ಸೊ ಸಣ್ಣ ವಯಸ್ಸದು, 29 ಸಣ್ಣ ವಯಸ್ಸು. ಆ ವಯಸ್ಸಿನಲ್ಲಿ ಅವರು ಅವತ್ತಿನ ಮಾಡಿರ್ತಕ್ಕಂಥ ಸೇವೆ ಇವತ್ತು ನಾವು ಸ್ಮರಣೆ ಮಾಡ್ತಾ ಇದ್ದೇವೆ. ಸೊ ಅಂದ್ರೆ ಆ ರೀತಿಯಲ್ಲಿ ಅಂದ್ರೆ ಚಿಕ್ಕದಾಗಿ ಮಾಡಿದ್ರು ಕೂಡ ಬಹಳ ತುಂಬಾ ಚೊಕ್ಕವಾಗಿ ಸೇವೆ ಮಾಡಿದ್ರು ಎಂಬುದು ಕೂಡ ನಮಗೆ ಗೊತ್ತಾಗುತ್ತೆ. ಆ ಸೇವೆ ಏನಂತಂದ್ರೆ ತುಂಬಾ ಬೆಲೆಯುಳ್ಳ ಸೇವೆಯಾಗಿತ್ತು. ತುಂಬಾ ತುಂಬಾ ವ್ಯಾಲ್ಯೂಯಬಲ್ ಸೇವೆಯಾಗಿತ್ತು. ಯಾಕಂದ್ರೆ ಅಮೆರಿಕನ್ ಬುಡಕಟ್ಟು ಜನಾಂಗದವರ ಮಧ್ಯದಲ್ಲಿ ಆತನು ಸೇವೆ ಮಾಡಿದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ನಂತರದಲ್ಲಿ ಆತನ ಬಗ್ಗೆ ತನ್ನ ಸ್ನೇಹಿತರು ಕೂಡ ಮತ್ತೆ ಕಾಲೇಜಿನಲ್ಲಿ ಥಿಯಾಲಜಿ ಪಡೆಯುವ ಸಂದರ್ಭದಲ್ಲಿ ಕೂಡ ಏನಂತಂತಂದ್ರೆ ಅನೇಕರು ಕೂಡ ಇವ್ರ ಬಗ್ಗೆ ತುಂಬಾ ಪ್ರಕಟಣೆ ಕೂಡ ಮಾಡಿದ್ರು. ಅಂದ್ರೆ ಇವ್ರು ಎಂಥ ವ್ಯಕ್ತಿ, ಡೇವಿಡ್ ಬ್ರೈನಾರ್ಡ್ ಅವರು ಎಂತಹ ವ್ಯಕ್ತಿ ಆಗಿದ್ರು ಎಂಬುದರ ಬಗ್ಗೆ ಅವರ ಫ್ರೆಂಡ್ಸ್ ಕೂಡ ಇತರರಿಗೆ ತಿಳಿಸೋರಾದ್ರು. ಯಾಕಂದ್ರೆ ಒಳ್ಳೆ ಸೇವೆ ಮಾಡುವಂತ ಒಬ್ಬ ವ್ಯಕ್ತಿ, ಒಬ್ಬ ಒಳ್ಳೆಯ ಸೇವಕ, ಅಂತವರ ಬಗ್ಗೆ ತಮ್ಮ ಸ್ನೇಹಿತರು ಕೂಡ ಇತರರಿಗೆ ತಿಳಿಸುವರಾದರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಡೇವಿಡ್ ಬ್ರೈನಾರ್ಡ್ ಅವರ ಜೀವನವು ಅಲ್ಪಕಾಲಿಕವಾಗಿದ್ರೂ ಕೂಡ ಅವರು ಕ್ರಿಸ್ತನ ಸೇವೆಯಲ್ಲಿ ತುಂಬಾ ಏನಂತಂದ್ರೆ ಸೇವೆಯನ್ನು ಮಾಡಿದ್ರು, ಇತರ ಜನರಿಗೆ ತಿಳಿಸಿದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರವಲ್ಲದೆ ಕೂಡ ಅಮೆರಿಕನ್ ಜನಾಂಗದವರ ಒಂದು ಭಕ್ತಿ, ಒಂದು ಪ್ರಾರ್ಥನೆ ಮತ್ತು ಹರಡುವಿಕೆಗೆ, ಅಂದ್ರೆ ಸ್ಪ್ರೆಡ್ ಆಗ್ಲಿಕ್ಕೆ, ಯೇಸು ಸ್ವಾಮಿಯ ಬಗ್ಗೆ ಸ್ಪ್ರೆಡ್ ಆಗ್ಲಿಕ್ಕೆ ತುಂಬಾ
ಏನಂತಂದ್ರೆ ಬಹಳ ಪ್ರಯಾಸ ಪಟ್ಟಿರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ಡೇವಿಡ್ ಬ್ರೈನಾರ್ಡ್ ರವರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಇಂದು ನಾವು ಯಾರ ಬಗ್ಗೆ ನಾವು ನೆನಪು ಮಾಡ್ಕೊಳ್ತೀವಿ ಅಂದ್ರೆ, ಉದಾಹರಣೆಗಳಿಗಾಗಿ ವಿಲಿಯಂ ಕೇರ್ ಆಗಿರ್ಬೋದು, ಆದೋನರಾಮ್ ಜಡ್ಸನ್ ಆಗಿರ್ಬೋದು, ಇಂಥವ್ರನ್ನೆಲ್ಲ ನಾವು ನೆನಪು ಮಾಡ್ಕೊಳ್ತೇವೆ. ಅದೇ ಪ್ರಕಾರ ಅವರ ಸಾಲಿನಲ್ಲಿ ಕೂಡ ಡೇವಿಡ್ ಬ್ರೈನಾರ್ಡ್ ರವರನ್ನು ಕೂಡ ನಾವು ನೆನಪು ಮಾಡಿಕೊಳ್ತಿದ್ವಿ. ಅಂದ್ರೆ ನಾವು ನೆನಪು ಮಾಡ್ಕೊಳ್ತೀವಿ ಅಂತಂದ್ರೆ, ಸ್ಮರಣೆ ಮಾಡ್ತಿದ್ದೇವೆ ಅಂತಂದ್ರೆ, ಅವ್ರು ಕೇವಲ ಸಾಧಾರಣವಾಗಿರ್ತಕ್ಕಂಥ ಸೇವೆ ಮಾಡ್ಲಿಲ್ಲ, ತುಂಬಾ ಜನರಲ್ಲಿ ಉಳಿದು ಬಿಟ್ಟಿರ್ತಕ್ಕಂಥ, ಅಂದ್ರೆ ನೆನಪು ಮಾಡಿಕೊಳ್ಳುವಂತ ಒಂದು ಸೇವೆಯನ್ನು ಕೂಡ ಮಾಡಿದ್ರು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಅವ್ರು 18ನೇ ಶತಮಾನದಲ್ಲಿ ಸೇವೆ ಮಾಡಿದ್ರು ಕೂಡ ಮುಂದಿನ 19ನೇ ಶತಮಾನ, 20ನೇ ಶತಮಾನ, ಈಗಿನ ಕಾಲದಲ್ಲಿ 20ನೇ ಶತಮಾನದಲ್ಲಿ ಕೂಡ ಅವರ ಬಗ್ಗೆ ಉಜ್ಜೀವನವಾಗಿ ಜನರು ಮಾತಾಡಿಕೊಳ್ಳುವಂತ ಒಂದು ಕೆಲಸ ಕೂಡ ಇವತ್ತಿನವರೆಗೂ ಕೂಡ ನಡೀತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕಾರಣ ಏನಂತಂದ್ರೆ, ಈ ಡೇವಿಡ್ ಬ್ರೈನಾರ್ಡ್ ರವರು ಯೇಸು ಕ್ರಿಸ್ತನ ಒಂದು ಪ್ರೀತಿಯು ಅದಿತರರಿಗೆ ಕೂಡ ನಾನು ಹಂಚಬೇಕು ಎಂಬುದರ ಬಗ್ಗೆ ಆತನು ತಿಳಿದುಕೊಂಡ. 2 ಕೊರಿಂಥ 5:14-15 ಈಗ ಬರೆಯಲ್ಪಟ್ಟಿದೆ. 2 ಕೊರಿಂಥ 5:14-15 ಕ್ರಿಸ್ತನ ಪ್ರೀತಿಯು ನಮಗೆ ಒತ್ತಾಯ ಮಾಡುತ್ತದೆ. ಎಲ್ಲರಿಗೋಸ್ಕರ ಒಬ್ಬನು ಸತ್ತದರಿಂದ ಎಲ್ಲರೂ ಸತ್ತಂತಾಯಿತು ಎಂದು ನಿಶ್ಚಯಿಸಿಕೊಂಡೆವು. ಜೀವಿಸುವವರು ಇನ್ನು ಮೇಲೆ ತಮಗಾಗಿ ಜೀವಿಸದೆ ತಮಗೋಸ್ಕರ ಸತ್ತು ಎದ್ದು ಬಂದಂತಾತನಿಗೆ ಜೀವಿಸಬೇಕೆಂತಲೇ ಆತನು ಎಲ್ಲರಿಗೋಸ್ಕರ ಸತ್ತನು ಎಂಬುದಾಗಿ ಈ ಒಂದು ವಾಕ್ಯವನ್ನು ಆತನು ತಿಳ್ಕೊಂಡು, ಡೇವಿಡ್ ಬ್ರೈನಾರ್ಡ್ ರವರು ತಿಳ್ಕೊಂಡು ತುಂಬಾ ಇತರರು ಕೂಡ ಏನಂತಾರೆ ಪ್ರೀತಿಯನ್ನು ತೋರಿಸುತ್ತಾ, ಸುವಾರ್ತೆಯನ್ನು ಸಾರುತ್ತಾ ಅನೇಕರನ್ನು ಕ್ರಿಸ್ತನ ಕಡೆಗೆ ಸೆಳೆಯುತ್ತಿದ್ದನು ಎಂಬುದನ್ನು ಕೂಡ ನಾವು ನೋಡ್ತಿದ್ದೇವೆ. ಕರ್ತನೆಲ್ಲ ಪ್ರೀತಿಯುಳ್ಳ ದೇವಜನರೇ, ಹಾಗಾಗಿ ನಾವು ಕೂಡ ಇಂದು ನಮಗೆ ನಮ್ಮ ಸೇವೆಯಲ್ಲಿ ಕಷ್ಟ ಬಂದರೂ ಕೂಡ, ಸಮಸ್ಯೆ ಬಂದರೂ ಕೂಡ ಅವೆಲ್ಲವುಗಳನ್ನು ಕೂಡ ಎದುರಿಸಿ ಡೇವಿಡ್ ಬ್ರೈನಾರ್ಡ್ ರವರ ತರ ನಾವು ಕೂಡ ಸೇವೆ ಮಾಡುವರಾಗಿರ್ಬೇಕು. ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ತ್ಯಾಗಗಳನ್ನು ಕೂಡ ಮಾಡಿದಾಗ ಮಾತ್ರ ಈ ರೀತಿಯಾಗಿರ್ತಕ್ಕಂಥ ಒಂದು ಒಳ್ಳೆಯ ಸೇವೆಗಳನ್ನು ಮಾಡಲಿಕ್ಕೆ ಸಹಾಯ ಆಗುತ್ತದೆ. ನಮಗೆ ಕಷ್ಟ ಬಂದಾಗ ನಾವು ಬಿಟ್ಟು ಬಿಡದೆ, ಸಮಸ್ಯೆ ಬಂದಾಗ ನಾವು ಅದರ ಬಗ್ಗೆ ಕೇರ್ಲೆಸ್ ಮಾಡಿದಾಗ ಸೇವೆ ಆಗುವುದಿಲ್ಲ. ಸಮಯದಲ್ಲಿ ಕೂಡ ನಾವು ಕ್ರಿಸ್ತನ ಮತ್ತೊಬ್ಬರು ಕೂಡ ಕಾಣಲಿಕ್ಕೆ, ದೇವರನ್ನು ಕಂಡುಕೊಳ್ಳಲಿಕ್ಕೆ ಅದು ಸಾಧ್ಯತೆ ಉಂಟಾಗ್ತದೆ. ಸೊ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕೂಡ ಡೇವಿಡ್ ಬ್ರೈನಾರ್ಡ್ ರವರನ್ನು ಮಾದರಿಯಾಗಿ ತೆಗೆದುಕೊಂಡು ನಾವು ಸೇವೆಯನ್ನು ಮಾಡೋಣ. ದೇವರು ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು. ಕೊನೆಯದಾಗಿ ಪ್ರಾರ್ಥನೆ ಮಾಡಿಕೊಂಡು ನಾವು ಮುಕ್ತಾಯ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ಉದಯ ಕಾಲದಲ್ಲಿ ಡೇವಿಡ್ ಬ್ರೈನಾರ್ಡ್ ರವರ ಒಂದು ಜೀವನ ಚರಿತ್ರೆಯನ್ನು ಕೂಡ ನಾವು ನೋಡುವರಾಗಿದ್ದೇವೆ ಸ್ವಾಮಿ. 18ನೇ ಶತಮಾನದಲ್ಲಿ ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ನಾವಿಂದು ಜ್ಞಾಪಕ ಮಾಡಿಕೊಂಡಿದ್ದೇವೆ ಕರ್ತನೆ, ಸ್ಮರಣೆ ಮಾಡಿದ್ದೇವೆ ಸ್ವಾಮಿ. ಕರ್ತನೆ, ಅತಿ ಚಿಕ್ಕ ವಯಸ್ಸಿನಲ್ಲಿ ಅವರು ಎಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಸೇವೆಯನ್ನು ಮಾಡಿದರು ಕರ್ತನೆ. ಅಮೆರಿಕನ್ ಬುಡಕಟ್ಟು ಜನಾಂಗದವರಿಗೆ ಸ್ವಾಮಿ ಕ್ರಿಸ್ತನ ಬಗ್ಗೆ ತಿಳಿಸುವಂತ ಒಬ್ಬ ಸೇವಕನಾದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಕರ್ತನೆ. ಆಗ ಕರ್ತನೆ, ಅಂತಹ ಆತನಿಗೆ ಅನಾರೋಗ್ಯ ಕ್ಷೀಣಿಸಿದರೂ ಕೂಡ, ಸ್ಥಳೀಯರಿಂದ ವಿರೋಧಗಳು ಮತ್ತು ಕರ್ತನ ಸ್ಥಳೀಯರಿಂದ ಸಮಸ್ಯೆಗಳು ಇವೆಲ್ಲ ಬಂದರೂ ಕೂಡ ಆತನು ಕ್ರಿಸ್ತನ ಬಗ್ಗೆ ಹೇಳುವುದನ್ನು ಮಾತ್ರ ನಿಲ್ಲಿಸಲಿಲ್ಲ ಸ್ವಾಮಿ. ಆಗ ಕರ್ತನೆ, ಆ ರೀತಿಯಾಗಿ ನಾವು ಕೂಡ ಕರ್ತನೆ ಇಂದು ಸೇವಕರಾಗಿರ್ತಕ್ಕಂಥ ನಾವುಗಳು ಕೂಡ ಡೇವಿಡ್ ಬ್ರೈನಾರ್ಡ್ ರವರ ರೀತಿಯಲ್ಲಿ ಕೆಲಸ ಮಾಡಿ ಕರ್ತನೆ ನಿಮ್ಮ ಒಂದು ರಾಜ್ಯವನ್ನು ಕಟ್ಟುವಂತೆ ನೀವು ನಮಗೆ ಮಾಡಬೇಕೆಂಬುದಾಗಿ ಬೇಡಿಕೊಳ್ತೇವೆ ಕರ್ತನೆ. ವಿಶೇಷವಾಗಿ ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯನ್ನು ಆಶೀರ್ವಾದ ಮಾಡಿರಿ, ಅಭಿವೃದ್ಧಿ ಪಡಿಸಿರಿ ಕರ್ತನೆ. ಸೇವಕಿಯರನ್ನು ಕರ್ತನ ಕುಟುಂಬ ವರ್ಗದವರನ್ನು ಕೂಡ ನೀವು ಆಶೀರ್ವಾದ ಮಾಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಲೋಕರಕ್ಷಕನಾಗಿರೋ ದೇವರೇ, ನಿಮಗೆ ಸ್ತೋತ್ರ. ಈ ದಿನವೆಲ್ಲ ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಾ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಮಾಡುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ. ಆಮೆನ್.